ಪ್ರಾಮಾಣಿಕವಾಗಿ ಅವ್ರಿಗೆ ನ್ಯಾಯ ಒದಗಿಸಬೇಕು ಅಂತ ಆಯ್ತಾ, ರಾಜಕೀಯ ಮಾಡಬೇಕು ಅಂತ ಆಯ್ತಾ? ನಿನ್ ಭಾಷಣದ ಮುಖಾಂತರ ನೀವು ಕೊಲೆ ಮಾಡಬೇಕಂತ ನ್ಯಾಯ ಒದಗಿಸಿ ಸರಿಯಾಗಿ ಪ್ರಶ್ನೆ ಕೇಳಿ. ಅವ್ರ ಕುಟುಂಬಕ್ಕೆ ನ್ಯಾಯ ಕೊಡಿಸಿ ಬದುಕಿಸಿ, ಆಯ್ತು ಅವ್ರಿಗೆ ಬದುಕಿಸಿ ನ್ಯಾಯ ಕೊಡ್ತೀವಿ ಅವರಿಗೆ. ಆಯ್ತು ಅಧ್ಯಕ್ಷ ಮೂರ್ ದಿನ ಏನ್ ಮಾಡ್ತಾ ಇದ್ದೀರಿ ನ್ಯಾಯ ಒದಗಿಸಕ್ಕೆ? ನ್ಯಾಯ ಬೇಕಾದ್ರೆ 3 ದಿನ ಬೇಕಾಯ್ತು ಸರ್ಕಾರಕ್ಕೆ. 3 ದಿನ ತೀರ್ಮಾನ ಕೊಡ್ಬೇಕಾಯ್ತು. 3 ದಿನದೊಳಗಡೆ ಏನ್ ಕೊಟ್ಟಿಲ್ಲ ತೀರ್ಮಾನ? ಅಧ್ಯಕ್ಷೆ, ಮೊನ್ನೆ ಏನು ಚಾಮರಾಜನಗರದಲ್ಲಿ ಎನ್ಕೌಂಟರ್ ಅನೂರ್ನಲ್ಲಿ ನಡೆದಿದೆ, ಅದಕ್ಕೆ ಮಾನ್ಯ ಅರಣ್ಯ ಸಚಿವರು ಒಂದು ಸುದೀರ್ಘವಾದಂತಹ ಹೇಳಿಕೆ, ಚರ್ಚೆನಾ ಅಥವಾ ಕ್ಲಾರಿಫಿಕೇಶನ್ ಅಲ್ಲ, ಈಗ ಕ್ಲಾರಿಫಿಕೇಶನ್ ಅಂದ್ರೆ ಅವ್ರು ಕೇಳಿದ ಕ್ಲಾರಿಫಿಕೇಶನ್ ಉತ್ತರ ಕೊಡ್ತಾರೆ ಸರ್ಕಾರ. ಚರ್ಚೆ ಅಂದ್ರೆ ಎಲ್ರಿಗೂ ಅವಕಾಶ ಕೊಡಬೇಕು. ಈ ಕಡೆ ಅವ್ರಿಗೂ ಅವಕಾಶ ಕೊಡಬೇಕು, ಆ ಕಡೆ ನಿಮ್ಮ ಇಲಾಖೆಗೆ ಸಂಬಂಧಪಟ್ಟ ಬೇರೆ ಬೇರೆ ಮಾತಾಡಿ ನಾನು ಬೇರೆ ಬೇರೆ ಹೇಳ್ತೀನಿ. ನಾನು ಆಮೇಲೆ ತೊಂದರೆ ಇಲ್ಲ, ಒಂದ್ ನಿಮಿಷ ತೊಂದರೆ ಇಲ್ಲ. ನೀವು ತಪ್ಪು ಮಾಡಿದ್ರೆ ಎಲ್ಲರೂ ಶಿಕ್ಷಾರ್ಹರು. ನೀವು ಸಚಿವರು, ನೀವು ಅಷ್ಟೇ, ನೀವು ಮಾಡಿ ನಮ್ಮ ಇಲಾಖೆ ಮೇಲೆ ಮಾತಾಡಿ, ಎಲ್ಲ ಇಲಾಖೆ ಮಾತಾಡಿ. ತಪ್ಪು ಮಾಡಿದ್ರೆ ತಪ್ಪು ಎಲ್ರದು. ನೀವು ಸಚಿವರು ಚರ್ಚೆನಾ ಕ್ಲಾರಿಫಿಕೇಶನ್? ನೀವು ರಾಮಲಿಂಗಾರೆಡ್ಡಿ ಸಂಬಂಧಪಟ್ಟಿದ್ದು ಕೇಳ್ತಾ ಇದ್ದೀವಿ. ಪ್ರಶ್ನೋತ್ತರ ಪ್ರಶ್ನೋತ್ತರ ಆದ್ಮೇಲೆ ಪ್ರಶ್ನೋತ್ತರ. ಮಾನ್ಯ ಅಧ್ಯಕ್ಷರೇ, ಸಂಕ್ಷಿಪ್ತವಾಗಿ ಕೇಳಿ. ಎರಡು ನಿಮಿಷ ಮುಗಿಸ್ತೀನಿ. ಮಾನ್ಯ ಅಧ್ಯಕ್ಷರೇ, ರಾಮಲಿಂಗಾರೆಡ್ಡಿ ಅವರು ಮಾನ್ಯ ಅರಣ್ಯ ಸಚಿವರು ಸುದೀರ್ಘವಾದಂತಹ ಉತ್ತರವನ್ನ ತನ್ನ ಇಲಾಖೆಯನ್ನ ಸಮರ್ಥಿಸಿಕೊಂಡು ಇವತ್ತು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ನಾನು ಆ ಘಟನೆಯಲ್ಲಿರುವಂತಹ ಅಂಶಗಳನ್ನ ಮಾನ್ಯ ವಿರೋಧ ಪಕ್ಷದ ನಾಯಕರು ಉಲ್ಲೇಖ ಮಾಡಿದ್ದಾರೆ. ನಾನು ಅದ್ರ ಬಗ್ಗೆ ಹೋಗಲ್ಲ. ಇವ್ರದೇ ಸಚಿವರು, ಸ್ವತಃ ಅರಣ್ಯ ಇಲಾಖೆ ಸಚಿವರು ಸದನದಲ್ಲಿ ಬಂದು ಬೇಟೆಗಾರರು ಅನ್ನುವಂಥ, ರೈತರು ಅಂತ ಹೇಳಲಿಕ್ಕಿಂತ ಬದಲಾಗಿ ಬೇಟೆಗಾರರು ಅನ್ನುವಂಥ ಶಬ್ದವನ್ನು ಬಳಸಿದ್ದಾರೆ. ಆ ಭಾಗದ ರೈತರನ್ನ ಬೇಟೆಗಾರರು ಅನ್ನುವಂಥ ಶಬ್ದವನ್ನು ಬಳಸಿ ಅರಣ್ಯ ಇಲಾಖೆಯವರ ರಕ್ಷಣೆಗೋಸ್ಕರ ಗುಂಡು ಹಾರಿಸಿದೀವಿ ಎನ್ನುವಂತ ಮಾತನ್ನ ಅವ್ರು ಹೇಳಿ ಅದನ್ನ ಸಮರ್ಥಿಸಿಕೊಂಡ್ರು. ಇದೇ ಸರ್ಕಾರದ ಸಚಿವ ಸಂಪುಟದಲ್ಲಿ ಕೆಲಸ ಮಾಡ್ತಾ ಇರುವಂತ, ಚಾಮರಾಜನಗರವನ್ನ ಪ್ರತಿನಿಧಿಸ್ತಾ ಇರುವಂತ ಒಬ್ಬ ಸಚಿವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಹೇಳಿಕೆಯನ್ನು ಓದ್ತೀನಿ ಅಷ್ಟೇ. ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ, ಬೇಟೆಯಾಡಿ ವಾಪಸ್ ಬರುವಾಗ ಗುಂಡು ಹೊಡೆದರು ಎಂದು ಅರಣ್ಯ ಇಲಾಖೆಯವರು ಹೇಳುತ್ತಿದ್ದಾರೆ. ಇದನ್ನು ನಂಬುವ ಸ್ಥಿತಿಯಲ್ಲಿ ನಾನು ಇಲ್ಲ. ಎನ್ಕೌಂಟರ್ ನಂತರ ಯಾರಿಗೂ ಮಾಹಿತಿ ನೀಡದೆ ಶವಗಳನ್ನು ಏಕೆ ಮೈಸೂರಿಗೆ ಸ್ಥಳಾಂತರಿಸಿದರು? ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸಿ ಸತ್ಯಾಸತ್ಯತೆ ಹೊರತರಲಾಗುವುದು ಅಂತೇಳಿ ಸಚಿವ ಪುಟ್ಟರಂಗ ಶೆಟ್ಟಿ ಅವರು ಹೇಳಿಕೆ ಕೊಡ್ತಾರೆ. ಇವ್ರು ಹೇಳ್ತಾರೆ ಅರಣ್ಯ ಇಲಾಖೆಯವರ ರಕ್ಷಣೆಗೆ ಬೇಟೆಗಾರರ ಮೇಲೆ ನಾನು ಗುಂಡು ಹಾರಿಸಿದೆ ಅಂತ. ಆ ಜಿಲ್ಲೆಯ ಸಚಿವರು ಹೇಳ್ತಾರೆ ಅರಣ್ಯ ಇಲಾಖೆಯವರ ಹೇಳಿಕೆಯನ್ನು ನಾನು ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಲ್ಲಿಯ ಸಂಸದರು ಹೇಳಿಕೆ ಕೊಡ್ತಾರೆ. ಒಂದು ನಿಮಿಷ, ಅಲ್ಲಿಯ ಸಂಸದರು ಹೇಳಿಕೆ ಕೊಡ್ತಾರೆ, ಅರಣ್ಯ ಅಧಿಕಾರಿಗಳು ನೀಡಿದ ಮಾಹಿತಿಯನ್ನಷ್ಟೇ ನಂಬಲು ಸಾಧ್ಯವಿಲ್ಲ.